ದಕ್ಷಿಣ ವೇದಿಕೆ ಅಧ್ಯಕ್ಷರಾದ ಶ್ರೀ ನಾರಾಯಣಗೌಡರೇ ಮತ್ತು ವೇದಿಕೆ ಮೇಲಿರುವ ಗಣ್ಯರೇ, ಬೆಳಗಿನಿಂದ ನೀವು ಕೂಗಿದ ಕೂಗು ವಿಧಾನಸೌಧಕ್ಕೆ ಕೇಳಿಸಿದೆ. ಹಾಗಾಗಿ ತಕ್ಷಣ ಮುಖ್ಯಮಂತ್ರಿಗಳು ನಮ್ಮ ಮರುಪರೀಕ್ಷೆಗೆ ಒಪ್ಪಿಕೊಂಡಿದ್ದಾರೆ. ಅದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಜೊತೆಗೆ ಈಗೆಲ್ಲೂ ಮಾತಾಡಿರೋದನ್ನೇ ನಾನು ರಿಪೀಟ್ ಬೇಡ ಅಂತ ಎರಡು ವಿಚಾರ ಹೇಳ್ತೀನಿ. ಇಡೀ ದೇಶ ಭ್ರಷ್ಟವಾಗಿದೆ ಅಂತ ಎಲ್ಲರಿಗೂ ಗೊತ್ತು, ಎಲ್ಲ ಕ್ಷೇತ್ರದಲ್ಲೂ ಭ್ರಷ್ಟವಾಗಿದೆ. ಆದರೆ ನಮಗೊಂದು ಒಳ್ಳೆ ವಿಚಾರ, ಕೇಂದ್ರ ಲೋಕ ಸೇವಾ ಆಯೋಗ ಸರಿಯಾಗಿ ಪರೀಕ್ಷೆಗಳನ್ನು ನಡೆಸುತ್ತೆ, ಭ್ರಷ್ಟಾಚಾರ ರಹಿತವಾಗಿ ನಡೆಸುತ್ತೆ, ಕ್ಯಾಲೆಂಡರ್ನ ಕರೆಕ್ಟಾಗಿ ಫಾಲೋ ಮಾಡುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಯಾಕೆ ಮಾಡಬಾರ್ದು? ಅದಕ್ಕೆ ಕೋಟಾ ಸಮಿತಿಯನ್ನ ರಚನೆ ಮಾಡಿದರೆ ಅದನ್ನು ಅನುಷ್ಠಾನಗೊಳಿಸೋದು ಬಹಳ ಮುಖ್ಯ. ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದೀನಿ ಅಂತ ಸಿದ್ದರಾಮಯ್ಯ ಅವರು ಒಂದ್ಸಲ ಸ್ಟೇಟ್ಮೆಂಟ್ ಕೊಟ್ಟರು, ಆದರೆ ಅದು ಕೊಟ್ಟಿದ್ದು ಇದು ಇಂಪ್ಲಿಮೆಂಟ್ ಆದರೂ ಕಾಣಿಸಲ್ಲ, ಅನುಷ್ಠಾನ ಬಂದಿದೆ ಅಂತ ಕಾಣಿಸಲ್ಲ. ಹಾಗಾಗಿ ನೋಡಿ, ಕರ್ನಾಟಕ ಲೋಕ ಸೇವಾ ಆಯೋಗ ಎಲ್ಲ ರಾಜ್ಯ ಲೋಕ ಸೇವಾ ಆಯೋಗಗಳು ಒಂದು ರೀತಿಯ ಭ್ರಷ್ಟಾಚಾರದ ಕೂಗುಗಳಾಗಿವೆ. ಅಲ್ಲಿ ಅದು ಸಾಂವಿಧಾನಿಕ ಸಂಸ್ಥೆ ಅಂತ ಹೇಳ್ತೀವಿ ಅಷ್ಟೇ. ಅಧ್ಯಕ್ಷರಿಂದ ಹಿಡಿದು ಕೊನೆ ಅಭ್ಯರ್ಥಿಗಳವರೆಗೂ ಕೂಡ ಒಂದು ನೆಕ್ಸಸ್ ಇದೆ. ಆ ನೆಕ್ಸಸ್ ಬ್ರೇಕ್ ಮಾಡಕ್ ಆಗ್ತಿಲ್ಲ. ಈಗ ನಾನು ಹೇಳೋದು ನಿಮ್ಗೆ, ಇಲ್ಲಿರೋ ಎಲ್ಲ ಅಭ್ಯರ್ಥಿಗಳು ನಾವು ಹಣ ಕೊಡದೆ ಅಧಿಕಾರವನ್ನು ಬಯಸಲ್ಲ ಅಂತ ಪ್ರತಿಜ್ಞೆ ಮಾಡ್ತೀರಾ ಇವತ್ತು? ಇದು ಬಹಳ ಒಳ್ಳೆಯ ವಿಚಾರ. ಅದನ್ನ ನಿಜವಾಗ್ಲೂ ಸರ್ಕಾರ ಸೀರಿಯಸ್ ಆಗಿ ತಗೊಂಡು ಕರ್ನಾಟಕ ಲೋಕ ಸೇವಾ ಆಯೋಗವನ್ನ ಶುದ್ಧೀಕರಣಗೊಳಿಸಬೇಕು ಅಂತ ಒಂದು ಮಾತಾಡಕ್ಕೆ ಇಷ್ಟಪಡ್ತಾರೆ. ಬಹಳ ಅಶುದ್ಧವಾಗಿದೆ, ಬಹಳ ಅಶುದ್ಧವಾಗಿದೆ. ಕಳೆದ ಕೆಲವೇ ತಿಂಗಳಲ್ಲಿ ಒಂದು 5-6 ಸೆಕ್ರೆಟರಿಗಳು ಬದಲಾಗಿದ್ದಾರೆ. ನಿಮ್ಗೆ ಗೊತ್ತಿಲ್ಲ, 5-6 ಸೆಕ್ರೆಟರಿಗಳು ಬದಲಾಗಿದ್ದಾರೆ. ಆ ಸದಸ್ಯರು ಹೇಳಿದ್ದನ್ನ ಸೆಕ್ರೆಟರಿ ಒಪ್ಪಲ್ಲ, ಸೆಕ್ರೆಟರಿಗಳು ಒಪ್ಪಿದ್ದನ್ನ ಅಧ್ಯಕ್ಷರು ಒಪ್ಪಲ್ಲ. ಈ ರೀತಿ ಒಂದು ಪರಿಸ್ಥಿತಿ ಇದೆ. ಅದನ್ನ ಶುದ್ಧೀಕರಿಸಿಕೊಂಡ್ರೆ ಇಂಥ ಮಹತ್ವದ ಪರೀಕ್ಷೆಗಳು ಅಂದ್ರೆ ನೋಡಿ, ಇನ್ನು ಮುಂದಿನ 30-35 ವರ್ಷಗಳ ಕಾಲ ಆಡಳಿತವನ್ನು ಹಿಡಿದುಕೊಂಡು ಅಭ್ಯರ್ಥಿಗಳನ್ನ ಎಷ್ಟು ಸುಲಭವಾಗಿ ಪರಿಗಣಿಸಿದ್ದಾರೆ, ಅವರು ಎಷ್ಟು ಗಂಭೀರವಾಗಿ ತಗೊಂಡಿಲ್ಲ. 200 ಪ್ರಶ್ನೆಗಳಲ್ಲಿ 60 ತಪ್ಪು ಅನುವಾದಗಳಾಗಿರೋದು ನಾವು ಗಮನಿಸಿದೀವಿ. ನಾವು ಅಂದ್ರೆ 3ನೇ ಒಂದು ಭಾಗಕ್ಕಿಂತ ಹೆಚ್ಚು. ಇಲ್ಲ, ಇದಕ್ಕೆ ಹೆಚ್ಚು ಅನ್ಯಾಯ ಆಗೋದು ಕನ್ನಡಿಗರಿಗೆ ಮಾತ್ರ. ಕನ್ನಡ ಅಭ್ಯರ್ಥಿಗಳಿಗೆ ಹೆಚ್ಚು ಅನ್ಯಾಯ ಆಗಿದೆ. ಇಂಥವೆಲ್ಲ ಇನ್ನೂ ಸುಧಾರಣೆಗಳು ಬೇಕಾಗಿದೆ. ನನಗೆ ಯಾರೋ ಒಬ್ರು ಒಂದು ಲೆಟರ್ ಕೊಟ್ಟರು, ಒಂದು ಆಪ್ಷನಲ್ ಸಬ್ಜೆಕ್ಟ್ ಇದೆ KS-ಗೆ. ಅಂದ್ರೆ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ತಗೊಂಡು ಎಲ್ಲ ಬರೀ 500 ಮಾರ್ಕ್ಸ್, ಅದ್ರಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿತಾ ಇದೆ. ಈಗ ಆಪ್ಷನಲ್ ಸಬ್ಜೆಕ್ಟ್ ತೆಗೆದುಬಿಟ್ಟಿದ್ದಾರೆ ಅಂತ ಗೊತ್ತಾಯ್ತು. ಅದನ್ನು ಸೇರಿಸಿ ಅಂತ ನನಗೆ ಕಾಯ ಮಾಡ್ತೀನಿ ಈ ಮುಖಾಂತರ. ಒಂದು ಲೋಕಸೇವಾ ಆಯೋಗ, ಯಾಕೆಂದ್ರೆ ಇಡೀ ಆಡಳಿತ ಎಲ್ಲದಕ್ಕೂ ಸಂಬಂಧ ಅಧಿಕಾರಶಾಹಿ ಬ್ಯೂರೋಕ್ರಸಿ ಅದನ್ನು ಸರಿಯಾಗಿ ಆಯ್ಕೆ ಮಾಡಿಲ್ಲ. ಅಭಿವೃದ್ಧಿನೂ ಆಗಲ್ಲ ಮತ್ತು ಎಲ್ಲ ರೀತಿಯಲ್ಲಿ ಅನುಮತಿ ಹಿಡಿಯುತ್ತೆ. ಅದಕ್ಕೆ ಅವಕಾಶ ಮಾಡಿದ್ರೆ ಸರ್ಕಾರ ಒಳ್ಳೆಯ ಕ್ರಮಗಳನ್ನು ತಗೊಂಡು ಅಂತ ಹೇಳಿ ನಾನು ಮಾತನಾಡಿಸ್ತೀನಿ. 400 ಜನ ಇದ್ರು. ಚಿನ್ನಸ್ವಾಮಿ ಸರ್ ಅವರಿಗೆ ಧನ್ಯವಾದಗಳು. ಈಗ ಕಾಪುರ IAS ಅಕಾಡೆಮಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಸೋಮಶೇಖರ್ ಲೋಕನಿ ಅವರು 2 ನಿಮಿಷ ಮಾತಾಡ್ತಾರೆ. ಯಾಕಂದ್ರೆ ಎಲ್ಲಾ ಗಣ್ಯರಲ್ಲಿ ಒಂದು 2 ನಿಮಿಷಕ್ಕೆ ಊಟದ ಸಮಯ ಆಗ್ತಾ ಇದೆ. ಕಾರ್ಯಕರ್ತರು ಊಟದ ಕಡೆ ಹೋಗ್ತಾ ಇದ್ದಾರೆ. ದಯಮಾಡಿ ಮಾತಾಡುವಂತ ಎಲ್ಲರನ್ನ ಗಣ್ಯರು 2 ನಿಮಿಷ ಮತ್ತು ವಿದ್ಯಾರ್ಥಿಗಳು. ಅಂದ್ರೆ ನಾನು ಏನ್ ಹೇಳ್ಬೇಕು ಅನ್ಕೊಂಡಿದ್ದೆ ಅದನ್ನ ಆಕ್ಚುಲಿ ವಿನಯ್ ಕುಮಾರ್ ಜೋಗಿ ಸರ್ ಮತ್ತೆ ಶಿವಕುಮಾರ್ ಸರ್ ಹೇಳಿದ್ದಾರೆ. ನಾವು 2 ವಿಚಾರಗಳನ್ನ ಮತ್ತೆ ಹೇಳಕ್ ಇಷ್ಟಪಡ್ತೀನಿ. 10 ವರ್ಷಗಳ ಹಿಂದೆ ಇವಾಗೇನು ನಾರಾಯಣಗೌಡ ಸರ್ ಇದ್ದಾರೆ, ಸೊ ನಾವು ಹಿಂದೆ ಪ್ರಯತ್ನ ಪಟ್ಟಿದ್ವಿ. ಯಾವ ವಿಚಾರಕ್ಕೆ ಅಂತಂದ್ರೆ ಈ UPSC ಎಕ್ಸಾಮ್ ಕನ್ನಡದಲ್ಲಿ ಆಗ್ಬೇಕು ಅಂತ. ಸೊ ಅವಾಗ ತುಂಬಾ ಪ್ರಯತ್ನ ಪಟ್ವಿ, ತುಂಬಾ ಹೋರಾಟ ಆಯ್ತು. ಬಟ್ ಆದ್ರೂ ಕೂಡ ಯಾವುದೇ ಕ್ರಮವನ್ನ ಕೈಗೊಳ್ಳಲಿಲ್ಲ.
ಆದ್ರೆ ಇವತ್ತು ನಾವು ಏನ್ ಇಟ್ಕೊಂಡಿದೀವಿ, ಎಷ್ಟು ಸಂಘಟಿತರಾಗಿ ಇಟ್ಕೊಂಡಿದೀವಲ್ಲ, ಇದನ್ನೇ ಹೋರಾಟ ಕಂಟಿನ್ಯೂ ಮಾಡಿದರೆ ಎಲ್ಲಾ ಕೇಂದ್ರ ಪರೀಕ್ಷೆಗಳು ಏನ್ ನಡೀತದೆ ಅದು ಕನ್ನಡದಲ್ಲಿ ನಡೀಲಿ ಅನ್ನೋದು ನನ್ನ ಆಸೆ. ಇವೆಲ್ಲವೂ ಅದಕ್ಕೆ ಸಹಾಯ ಕೊಡುತ್ತದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಕೆಪಿಎಸ್ಸಿ ವಿಚಾರಕ್ಕೆ ಬಂದಾಗ ಕನ್ನಡವನ್ನ ಪ್ರಥಮ ಮಾನ್ಯತೆ ಕೊಡಬೇಕು. ಮತ್ತೆ ಏನು ಪ್ರಶ್ನೆ ಪತ್ರಿಕೆ ತೆಗಿತಾರೆ ಅದು ಕನ್ನಡದಲ್ಲೇ ಮೊದಲು ಆಗ್ಬೇಕು. ಅದನ್ನ ನಾನು ಮತ್ತೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ನೋಡ್ತಾ ಇರೋದು ಏನಂತಂದ್ರೆ, ಈ ವಿದ್ಯಾರ್ಥಿ ಸ್ನೇಹಿ ಸೆಕ್ರೆಟರಿಗಳು ಬರಬೇಕು. ಅವ್ರು ಒಂದ್ ಸರಿ ಬಂದ್ರೆ ಒಂದೆರಡು ತಿಂಗಳು ಇರ್ತಾರೆ, ಏನೋ ರಿಮೋಟ್ ತಗೊಂಡ್ ಬರ್ತಿರ್ತಾರೆ, ಅಷ್ಟೇ ಮತ್ತೆ ಬದಲಾವಣೆ ಆಗುತ್ತೆ. ಸೊ ಈ ತರ ಆಗೋದ್ರಿಂದ ನಿರಂತರವಾಗಿ ಒಂದು ಕ್ಯಾಲೆಂಡರ್ ಪ್ರಕಾರ ಎಕ್ಸಾಮ್ಗಳನ್ನ ನಡೆಸಕ್ ಆಗೋದಿಲ್ಲ. ಸೊ ಹಾಗಾಗಿ ವಿದ್ಯಾರ್ಥಿ ಸ್ನೇಹಿ ಕಾಯಂ ಸೆಕ್ರೆಟರಿ ಕೆಪಿಎಸ್ಸಿಗೆ ಬರಲೇಬೇಕು. ಅದಕ್ಕೆಲ್ಲರೂ ಒಪ್ಪಿಗೆ ಇಷ್ಟು ಹೇಳಿ ನಾನು ಮಾತನಾಡಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದ.